ಅರಸು ಕಾಲಘಟ್ಟ ಭಾಳ ವಿಶೇಷವಾದದ್ದು. ಅರಸು ಆಗ ಇದ್ದದ್ದು ಕರ್ನಾಟಕದ ಭಾಗ್ಯ ಅನ್ನಿಸ್ತದೆ. ಅಷ್ಟು ಒಳ್ಳೆಯ ರೀತಿ ಆಡಳಿತ ನಡೆಸಿದರು. ಎಲ್ಲ ಪತ್ರಕರ್ತರು ಕೂಡ ಹೆದರಿಬಿಟ್ರು. ಆಗ ಯಾರೂ ಇಂದಿರಾ ಗಾಂಧಿ ವಿರುದ್ಧ ಮಾತಾಡೋ ಸ್ಥಿತಿ ಒಳಗೆ ಇರಲಿಲ್ಲ. ಅರಸು ಭಾಳ ಜನಪರ ಆಡಳಿತವನ್ನು ಮಾಡಿದ್ದು ಮೆಚ್ಚತಕ್ಕ. ಅರಸು ಅವರಿಗೆ ಸ್ವಲ್ಪ ಕೌಟುಂಬಿಕ ತೊಂದರೆ ಕೂಡ ಇತ್ತು. ಅರಸನ ಟೀಕಾ ಯಾವ ಕಾರಣಕ್ಕೆ ಮಾಡಿದ್ರು ಗೊತ್ತಿಲ್ಲ. ಒಂದು ಪುಟದ ಟೀಕಾ ಬಂದಿತ್ತು, ಶಾಕ್ ಆಗುವಂಗೆ ಬಂದಿತ್ತು. ಅದು ಅಂದರೆ ಪತ್ರಿಕೆಯೊಳಗೆ ಸುಳ್ಳಿತ್ತು. ಪ್ರಪಂಚನೊಳಗೆ ಒಂದು ಪುಟ ಏನು ಬತ್ತು ಅಂದ್ರೆ ಅರಸು ಸಮೀರ್ ಒಡೆಯ ಫ್ಯಾಕ್ಟ್ರಿಗೆ ವಸತಿ ಮಾಡಿದ್ರು. ಮತ್ತು ಅವಂಗೆ ಅಲ್ಲೇ ಸಮೀಪದಾಗ ಮಹಾಲಿಂಗಪುರದಿಂದ ಒಬ್ಬಾಕಿ ವೇಷೆಯನ್ನು ತಂದು ಕೊಟ್ಟರು. ಆ ಗೆಸ್ಟ್ ಹೌಸ್ ಗೋಡೆಗಳಿಗೆ ಬಾಯಿ ಇದ್ದರೆ ರಮ್ಯವಾದ ಕಥೆಗಳನ್ನು ಹೇಳ್ತಿದೆ ಅಂತ ಬರೆದು ಬಂದು. ಆತ್ಮೀಯರೇ ನಮಸ್ಕಾರ. ಈಗಿನ ರಾಜಕೀಯ ಸ್ಥಿತಿಯನ್ನು ನೋಡಿದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ವರ್ತನೆ ಮತ್ತು ನಿಲುವನ್ನು ನೋಡಿದಾಗ ನಮಗೆ ಈ ರಾಜ್ಯ ಕಂಡ ಸುವರ್ಣಯುಗದ ರಾಜಕಾರಣ ನೆನಪಾಗೋದು ಸಹಜ. ಈ ಹಿನ್ನೆಲೆಯಲ್ಲಿ ನಾಡಿನ ಹೆಸರಾಂತ ಹಿರಿಯ ಪತ್ರಕರ್ತರು ಲಂಕೇಶ್ ಪತ್ರಿಕೆಯ ಮೂಲಕ ಜನಮಾನಸದಲ್ಲಿ ಸದಾಕಾಲ ಉಳಿಯುವಂಥ ಬರಹಗಳನ್ನು ಬರೆದ ಮಲ್ಲಿಕಾರ್ಜುನ್ ಹೆಗ್ಗಳಿಗೆ ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚೆಗೆ ಅವರು ಕಳೆದ ಬಾರಿ ವಚನ ಟಿ ವಿಗೆ ಸಂದರ್ಶನ ಕೊಟ್ಟ ಮೇಲೆ ತಾವೇ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಕಂಡದ್ದು ಕಂಡ ಹಾಗೆ ಅನ್ನುವ ಮಾತಿನ ಮೆರವಣಿಗೆ ಮೂಲಕ ಜನರಿಗೆ ಹೆಚ್ಚು ಆಪ್ತರಾಗಿದ್ದಾರೆ. ಪ್ರಜಾವಾಣಿ ಅಂಥ ಪ್ರತಿಷ್ಠಿತ ಪತ್ರಿಕೆಯಲ್ಲಿ 100ಕ್ಕೂ ಹೆಚ್ಚು ಸಂಗತ ಬರಹಗಳು ಪ್ರಕಟವಾಗಿರುವುದು ಇವರ ಬರಹದ ಶಕ್ತಿಗೆ ಸಾಕ್ಷಿಯಾಗಿವೆ. ಇವತ್ತು ನಮ್ಮೊಂದಿಗೆ ಅವರು ಕರ್ನಾಟಕ ಕಂಡ ಅಪರೂಪದ ಮುಖ್ಯಮಂತ್ರಿಗಳು, ಆ ಕಾಲಘಟ್ಟದ ರಾಜಕೀಯ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಮಧ್ಯದ ಸಂಬಂಧದ ಕುರಿತು ಇವತ್ತು ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ನಿಜ ಇತಿಹಾಸ, ರಿಯಲ್ ಹಿಸ್ಟ್ರಿ ಈ ಅಂಕಣಕ್ಕೆ ಮಾತನಾಡಲಿದ್ದಾರೆ. ನಾನು ಅವರನ್ನು ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸರ್, ವಿಧಾನಸಭೆ ಕಲಾಪಗಳು ನಡೀತವೆ. ಅಲ್ಲಿ ಏನೂ ವಿಷಯನೇ ಇರೋದಿಲ್ಲ, ಆಳವಾದ ಗಂಭೀರ ಚರ್ಚೆ ಇರೋಂಗಿಲ್ಲ, ಯಾರೂ ಪಾರ್ಲಿಮೆಂಟೇರಿಯನ್ಸೇ ಇರೋಂಗಿಲ್ಲ. ಇವ್ರು ಯಾಕೆ ಚರ್ಚೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಕೂಡ ಜನರಿಗೊಂದು ತಪ್ಪು ಸಂದೇಶ ಹೋಗುವಂಥ ವಾತಾವರಣ ಇದೆ ಸರ್. ಈ ಸಂದರ್ಭದಲ್ಲಿ ತಾವು ಹಿರಿಯ ಪತ್ರಕರ್ತರಾಗಿ ಈ ಅರಸು ಕಾಲದಿಂದಲೂ ರಾಜಕೀಯವನ್ನು 70ರ ದಶಕದಿಂದ ನೋಡ್ತಾ ಬಂದಿದ್ದೀರಿ ಸರ್. ಆವಾಗ ಈ ಆಡಳಿತ ಪಕ್ಷ ಮತ್ತು ಈ ವಿರೋಧ ಪಕ್ಷಗಳ ನಿಲುವು ವರ್ತನೆ ಯಾವ ರೀತಿ ಇತ್ತು ಅನ್ನೋದು ಅಟ್ಲೀಸ್ಟ್ ಇವತ್ತಿನ ತಲೆಮಾರಿಗೊಂದು ರೋಲ್ ಮಾಡಲ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನು ನೆನಪಿಸುವ ಅಗತ್ಯ ಇದೆ ಸರ್. ಹೌದು. ಅರಸು ಕಾಲಘಟ್ಟ ಭಾಳ ವಿಶೇಷವಾದದ್ದು 2 ಕಾರಣಕ್ಕೆ. ಒಂದು, ಅರಸು ಮುಖ್ಯಮಂತ್ರಿ ದೇವೇಗೌಡನಂಥವರು ವಿರೋಧಿ ಪಕ್ಷದ ನಾಯಕರು, ಮತ್ತು ಇಂದಿರಾ ಗಾಂಧಿಯವರು ಆಗ 20 ತಿಂಗಳ ಎಮರ್ಜೆನ್ಸಿ ಹೇರಿದರು. ಇವು 2 ಕಾಲಘಟ್ಟ ಇಟ್ಟುಕೊಂಡು ಆಗಿನ ರಾಜಕೀಯ ನೋಡಿದ್ರೆ ಅರಸು ಆಗ ಇದ್ದದ್ದು ಕರ್ನಾಟಕದ ಭಾಗ್ಯ ಅನ್ನಿಸ್ತದೆ. ಅಷ್ಟು ಒಳ್ಳೆಯ ರೀತಿ ಆಡಳಿತ ನಡೆಸಿದರು. ದೇವೇಗೌಡರು ವಿಧಾನಸಭೆಯೊಳಗೆ ಕಾವೇರಿ ವಿಷಯದ ಮೇಲೆ ಮಾತಾಡ್ತಿದ್ರು. ದೇವೇಗೌಡರು ಪ್ರಿಪೇರ್ ಆಗಿ ಸದನಕ್ಕೆ ಬರ್ತಿದ್ರು, ಹಂಗೆ ಸುಮ್ಮನೆ ಬರ್ತಿರಲಿಲ್ಲ. ಅಭ್ಯಾಸ ಮಾಡ್ತಿದ್ರು. ರಾತ್ರಿ 12 ಗಂಟೆ ತನಕ, 1 ಗಂಟೆ ತನಕ ಬೇರೆ ಬೇರೆ ಕಡೆ ಕೇಳಿಕೊಂಡು ಫೈಲ್ ತರಿಸ್ಕೊಂಡು ತಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಂಡು ಬಂದು ವಿಷಯ ಮಂಡನೆ ಮಾಡ್ತಿದ್ರು. ಸುಮ್ಮನೆ ಹಾಗೆ ತಯಾರಿ ಇಲ್ಲದ ಸಹ ಅಲ್ಲಿ ಬಂದು ಮಾತಾಡೋದಕ್ಕಿಂತಲೂ ಭಾಳ ತಯಾರಿ ಮಾಡ್ಕೊಂಡು ಬರ್ತಿದ್ರು. ಅವ್ರು ತಯಾರಿ ಮಾಡ್ಕೊಂಡು ಬಂದು 1 ಗಂಟೆ ಸತತ ಮಾತಾಡಿದರು. ನೋಡ್ರಿ, ಆವಾಗ ಅರಸು ಕೂಡ ಪರಿಣಾಮ ಆದರು. ಮುಖ್ಯಮಂತ್ರಿ ಸ್ಥಾನದಾಗ ಕೂತ್ಕೊಂಡು ಅರಸು ಹೇಳ್ತಾರೆ, ಗೌಡ್ರೆ ಗಂಟ್ಲು ಒಣಗಿದೆ ನಿಮ್ಮದು, ಸ್ವಲ್ಪ ನೀರು ಕುಡಿದು ಮತ್ತೆ ಮಾತಾಡ್ರಿ, ನಾವು ಕೇಳಕ್ಕೆ ತಯಾರಿದ್ದೀವಿ. ಇದು ಆ ಕಾಲಘಟ್ಟದ ಒಂದು ವೈಭವಪೂರಿತ ಸಂವಾದ ಅಂತ ಅನ್ನಿಸ್ತದೆ. ಒಬ್ಬ ವಿರೋಧಿ ಪಕ್ಷದ ನಾಯಕ ಮಾತಾಡುವಾಗ ಅದನ್ನು ಮಾತಾಡಲಾರ್ದಂಗೆ ನೋಡ್ಕೊಳ್ಳೋ ಕಾಲಘಟ್ಟದೊಳಗೆ ನಾವು ಅದೀವಿ. ನೀವು ಮಾತಾಡಬೇಡ್ರಿ, ಕುಂಡ್ರಿ ಅಂತಾರೆ, ಅಥವಾ ಇವ್ರು ಕೂಗಾಡ್ತಾರೆ. ಅಂಥದ್ರಾಗೆ ಟೀಕೆ ಮಾಡಿ 1 ಗಂಟೆ ಮಾತಾಡಿದ ಮೇಲೆ ಅರಸು ಹೇಳ್ತಾರೆ,
ಇಲ್ಲ ನಿಮ್ಮ ಗಂಟ್ಲೊಳಗೆ ಅದ ನೀರು ಕುಡೀರಿ, ನೀರು ಕುಡಿದು ಮತ್ತೆ ಮಾತಾಡ್ರಿ, ನಾವು ಕೆಳಗೆ ತಯಾರಿದೀವಿ ಅಂತ. ಇದು ಆ ಕಾಲಘಟ್ಟದ ಒಂದು ವೈಭವ ಅಂತ ಅನ್ನಿಸ್ತದೆ ನನಗೆ. ಅಂದರೆ ವಿರೋಧಿ, ನಾವು ದ್ವೇಷಗಳಲ್ಲ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ನಾವು ಚರ್ಚೆ ಮಾಡ್ತೀವಿ ಅಂತ. ಹಂಗೆ ಮಾಡಿ ಮುಂದೆ ಒಂದು 1.5 ತಾಸು ಮಾತಾಡ್ತಾರೆ. ಅದ್ರಾಗ ಮಾತಿನೊಳಗೆ ಏನು ಹೇಳ್ತಾರೆ ಅಂದ್ರೆ, ಅವರು ಭ್ರಷ್ಟ ಆಗಿದೆ ನಿಮ್ಮ ಸರ್ಕಾರ. ನಿಮಗೆ ಹೇಳ್ಬೇಕಂದ್ರೆ ಅದು ಅರಸಿಗೆ ಭಾಳ ನೋವು ಮಾಡಿರ್ತದೆ. ಮರುದಿನ ಅರಸರು ಫೋನ್ ಮಾಡಿ ದೇವೇಗೌಡರ ಮನೆಗೆ ಬರ್ರಿ ಅಂತಾರೆ. ದೇವೇಗೌಡರ ಮನೆಗೆ ಹೋಗ್ತಾರೆ. ನೋಡ್ರಿ, ವಿರೋಧಿ ಪಕ್ಷದ ನಾಯಕ ಆತ್ಮವಿಶ್ವಾಸ ಬೇಕಾಗ್ತದೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ. ಅದು ಆತ್ಮವಿಶ್ವಾಸ ಇದ್ದರೆ ಮಾತ್ರ ನೀವು ವಿರೋಧ ಪಕ್ಷದವ್ರು ಹೋಗೋದಿಲ್ಲ. ಆತ್ಮವಿಶ್ವಾಸ ಮತ್ತು ಒಂದು ಬದ್ಧತೆ ಇದ್ದರೆ ನಾ ಅಲ್ಲಿ ಹೋದ್ರೆ ತಪ್ಪಲ್ಲ ಅನ್ನೋ ಕಲ್ಪನೆ ಅವ್ರ ಮನೆಗೆ ಹೋಗ್ತಾರೆ. ಅವರು ಹೋಗಿ ಅವ್ರನ್ನ ಕರ್ಕೊಂಡು ಮಾತಾಡಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರಲ್ಲ, ನೀವು ಹಿಂಗೆ ಅಂದ್ರಿ ಅಂತ ಹೇಳ್ತಾರೆ ಅವರು. ಆವಾಗ ಹೇಳಿದ ಮೇಲೆ ಅರಸು ಕೊಟ್ಟ ಉತ್ತರ ಕೂಡ ಒಂದು ಗಮನಿಸಬೇಕು. ಅರಸು ದೇವೇಗೌಡರಿಗೆ ಹೇಳ್ತಾರೆ, ಗೌಡ್ರ ನಿಮಗೆಲ್ಲ ಗೊತ್ತಿದೆ, ನನಗೆ ಜಾತಿಯ ಹಿನ್ನೆಲೆ ಇಲ್ಲ, ಶ್ರೀಮಂತಿಕೆ ಹಿನ್ನೆಲೆ ಇಲ್ಲ, ಮತ್ತು ನಾ ಮುಖ್ಯಮಂತ್ರಿ ಆಗಿರ್ಬೇಕಾತಂದ್ರೆ ಒಂದು ಸ್ವಲ್ಪ ಶಾಸಕರಿಗೆ ಹುಲ್ಲುಗಾವಲು ತೋರಿಸ್ಬೇಕಾಗ್ತದೆ. ಇದು ಸ್ವತಃ ಅರಸು ಹೇಳ್ತಾರೆ ಇದನ್ನು. ಹುಲ್ಲುಗಾವಲು ತೋರಿಸ್ಬೇಕಾಗ್ತದೆ, ಸ್ವಲ್ಪ ಏನಾದರೂ ನಡೀತದೆ, ಬಟ್ ಅಧಿಕಾರದಾಗ ಇದ್ದೇನೆ ನಾನು ಮಾಡಬೇಕಾಗ್ತದೆ ಅಂತ. ವಿರೋಧಿ ಪಕ್ಷದ ನಾಯಕನೊಂದಿಗೆ ಇಷ್ಟು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಮನಸ್ಸು ಬಿಚ್ಚಿ ಮಾತಾಡಿದ ಮೇಲೆ ಸಿಗರೇಟ್ ಸೇತ್ತಿದ್ರು ಅರಸು. ನೀವು ಸೇದ್ರಿ ಅಂತ ಒಂದು ಸಿಗರೇಟ್ ಕೊಡ್ತಾರೆ ಅವರು. ಆ ಪೈಪು ಸೇತ್ತಿದ್ರು, ಸಿಗರೇಟ್ ಕೊಟ್ಬಿಟ್ಟು ನಾ ಸೇದೋದು ಬಿಟ್ಟನಂತಾರೆ ಇವರು. ಇಲ್ಲಿಲ್ಲ, ಒಂದು ಸೇದ್ರತಾರ. ದೇವೇಗೌಡರು ಸಿಗರೇಟ್ ಸೇರ್ತಾರೆ. ಅಂದರೆ ಎಂಥದ್ದು ಇದು ಒಂದು ವಿರೋಧಿ ಪಕ್ಷ ಇದು ಮಾಡ್ತಾ ಇರುವ ಕಾಲಘಟ್ಟದೊಳಗೆ ನೀವು ಇದ್ರಿ. ಅರಸರು ಮೇಲಿಂದ ಮೇಲೆ ಮುಧೋಳಕ್ಕೆ ಬರ್ತಿದ್ರು. ಯಾಕೆ ಮುಧೋಳಕ್ಕೆ ಬರ್ತಿದ್ರು ಅಂದ್ರೆ, ಅಲ್ಲಿ M.R. ದೇಸಾಯರು, ಈಗ ಸದ್ಯ ಅದಾರ ಅವ್ರ ಮಗ R.M. ದೇಸಾಯರು ಇದ್ದರು. R.M. ದೇಸಾಯರು ಕಾಂಗ್ರೆಸ್ದ ಟ್ರೆಜರರ್ ಅವರು, ಇವರು ಮುಖ್ಯಮಂತ್ರಿ. ಅವ್ರ ಹತ್ತಿಯಲ್ಲಿ ಬರ್ತಿದ್ರು. ಅವ್ರು ದೊಡ್ಡ ಜಮೀನ್ದಾರರು. ಅವ್ರ ಅರಸು ಅವರ 3 ಮಂದಿ ಮಕ್ಕಳು ಆ ಮನೆಯೊಳಗಿರ್ತಿದ್ರು. ಅವ್ರು ಸಾಮಾನ್ಯವಾಗಿ ಇಲ್ಲೊಬ್ಬಕ್ಕೆ ತಾಯಿ ಅದಾಳ ಅಂತಲೇ ಒಂದು ಭಾವನೆಯಿಂದ ಆ ಹುಡುಗರು ಇರ್ತಿದ್ರು. ಅಷ್ಟು ಇದರಲ್ಲೇ ಇರ್ತಿದ್ರು. ಅವ್ರನ್ನೆಲ್ಲ ಭಾಳ ಚೆನ್ನಾಗಿ ಇವರು ಜೋಪಾನ ಮಾಡ್ತಿದ್ರು. ಈ ಕಾರಣಕ್ಕಾಗಿ ಅರಸು ಬರ್ತಿದ್ರು. ಅರಸು R.M. ದೇಸಾಯಿ ಅವರು ತಾಯಿ ತೀರ್ಕೊಂಡಾಗ ಬರ್ತಾರೆ. ಮಣ್ಣಿಗೆ ಬರ್ತಾರೆ. ಮಣ್ಣಿಗೆ ಬಂದಾಗ ಅಳಾಕತ್ತಾರವ್ರು. ಅಳಾಕತ್ತಿಲ್ಲ, ನಂದು ಸಮಾಧಿ ಇಲ್ಲೇ ಆಗಬೇಕು, ನನ್ನ ಮಕ್ಕಳನ್ನ ಆ ರೀತಿ ಜೋಪಾನ ಮಾಡ್ಯಾಳ ಒಬ್ಬಕ್ಕೆ ಆಯಿಯಾಗಿ ಅಂಥೇಳಿ ಅವ್ರು ಇವರು ಅರಸು ತೀರ್ಕೊಂಡ ಮೇಲೆ ಅರಸು ಅಂತ್ಯಕ್ರಿಯೆ ಅಲ್ಲೇ ಅವ್ರು ಇದ್ರಾಗ ಹುಣಸೂರು ಹತ್ರ. ಆದರೆ ಅಲ್ಲಿದೊಂದು ಮೃತ್ತಿಕೆ ತಂದು ಇಲ್ಲಿ ಮುಧೋಳ ತಾಲೂಕು ಹಳ್ಳಿಯೊಳಗೆ, ಇದು ದೇಸಾಯರ ಊರಿನೊಳಗೆ ಎಡಹಳ್ಳಿ, ಅದು ಎಡಹಳ್ಳಿ ಒಳಗೆ ಈಗಲೂ ಒಂದು ಸಮಾಧಿ, ಅರಸು ಸಮಾಧಿ ಇದೆ. ಇದು ನೋಡಬೇಕಾದದ್ದು, ಅಷ್ಟು ಅರಸು ಸಂಬಂಧ ಇತ್ತು. ಇನ್ನೊಬ್ಬರು ಮುಧೋಳದಲ್ಲಿ ರಿಟೈರ್ಡ್ ಅಡಿಷನಲ್ DC ಕೋಳಿ ಅಂತದಾರ. ನಮ್ಮ ಫ್ರೆಂಡ್ ಅವರು, ಅವ್ರ ಮನೆಗೆ ಅದು ಹೋಗಿರ್ತೀನಿ, ಚಲೋ ಕಬ್ಬೆಳೆಗಾರರು. ಅರಸೂರ್ದು ಒಂದು ಘಟನೆ ಹೇಳಿದರು ಅವರು. ಅವ್ರ ತಾಲೂಕಿಗೆ ಇವರು ಪ್ರೊಬೋಷನರಿ ತಹಶೀಲ್ದಾರ್ ಆಗಿ ಹೋಗಿದ್ದರು. ಕೋಳಿ ಹೋದಾಗ ಅರಸು ಮುಖ್ಯಮಂತ್ರಿ ಅಲ್ಲಿ ಬಂದಾಗ ಆ ಊರನ್ನು ಅವರೆಲ್ಲರೂ ಕೂಡಿ ತಕರಾರು ಹೇಳಿದರು. ಏನ್ರಿ, ತಾಲೂಕಾ ಪಂಚಾಯತಿ ಮೆಂಬರ್ ಅಪ್ಪಗೆ ಪೆನ್ಷನ್ ಮಾಡ್ಯಾರ ಇವರು. ಆಗ 60 ರೂಪಾಯಿ ಪೆನ್ಷನ್, ಸಣ್ಣ ಪೆನ್ಷನ್. ಆಗ ಪೆನ್ಷನ್ ಮಾಡ್ಯಾರ ತಹಶೀಲ್ದಾರು ಅಂತ ಒಂದು ಆರೋಪ ಮಾಡಿ ಅವನ್ನೆಲ್ಲ ತಕರಾರು ಅರ್ಜಿ ಕೊಡ್ತಾರೆ. ಅವಾಗಿದ್ದ DC ಇವ್ರನ್ನ ಕರೆದು ಹೋಪ್ಲೆಸ್ ಅಂತ ಬೈತಾನೆ. ಭಾಳ ಫೀಲಿಂಗ್ ಹಾಕದ. ಪ್ರೊಬೋಷನರಿ, ನಾನು ಇನ್ನು ತಹಸೀಲ್ದಾರಿಗಿನ ಹೊಕ್ಕದ ಅನ್ನೋ ಭಯದೊಳಗೆ ಇರ್ತಾರಂತೇವ್ರು. ಇದ್ದು ಅರಸರು ವಿಚಾರಣೆಗೆ ಕರಿತಾರೆ. ಅವ್ನು ಏನಪ್ಪ ಯಾಕೆ ಅಂತಿಲ್ಲರಿ, ಅವನ ಪರಿಸ್ಥಿತಿನ ಹಂಗಿತ್ತು, ಗುಡಿಯಾಗ ಮನ್ಕೋತಾನೆ ರೀ, ಬೇಕಾದ್ರೆ ಈಗೂ ನೋಡ್ರಿ ನೀವು ಗುಡಿಯಾಗ ಇರ್ತಾನೋ, ಯಾರೂ ಜೋಪಾನ ಮಾಡೋದಿಲ್ಲ, ಭಾಳ ತ್ರಾಸಿನಾಗ ಅದಾನ ರೀ, ಹಿಂಗಾಗಿ ನಾ ಮಾಡೀನಿ ಅಂತ. ಅವಾಗ ಅದನ್ನು ಇನ್ನು ಅರಸು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ನಿಜವಾಗಿಯೂ ಅವ ತೊಂದರೆ ಒಳಗಿರ್ತಾನೆ. ಆವಾಗ ಅರಸರು ಅವನ ಮೇಲೆ ಕ್ರಮ ತೊಗೊಳ್ಳೋದು ಬೇಡ, ಕಾನೂನನ್ನ ಬದಲಿ ಮಾಡೋಣ ಅಂತಾರೆ. ಇದು ಅರಸು ಏನು ಹೇಳ್ತಾರಂದ್ರೆ, ಸ್ವಲ್ಪ ವಿವೇಚನೆ ಕೂಡ ಕೊಡಬೇಕು ನಾವು. ಕಾನೂನಿಗೆ ಎರಿ ಕೊಡೋದು ನೀವು ಇಂಥವ್ರು ಇದ್ದವರಿಗೆ ಕೊಡ್ರಿ ಅಂತ ನಾವು ಮಾಡೀವಿ. ನಿಜವಾದ ನಿರ್ಗತಿಕ ಇರ್ತಾನೆ, ಆ ಕಾನೂನಿನೊಳಗೆ ಕುಂಡ್ರೋದಿಲ್ಲ.
ಆವಾಗ ವಿವೇಚನೆ ಬಳಸುವ ಅಧಿಕಾರವನ್ನು ಅಧಿಕಾರಿಗಳಿಗೆ ಕೊಡಬೇಕು ಅನ್ನುವ ಒಂದು ಭಾವನೆ ಈ ದೇವರಾಜ ಅರಸಿಗೆ ಬರ್ತದೆ. ಇದು ದೇವರಾಜ ಅರಸು ಅಂದರೆ ಆಡಳಿತ ನಡೆಸುವ ಒಂದು ಅರಸರ ಶೈಲಿ ಸರ್. ಅದಕ್ಕಿಂತ ಭಾಳ ಮಹತ್ವದ್ದು ಲಿಂಗಾಯತ ರಾಜಕಾರಣ ಭಾಳ ಪ್ರಾಬಲ್ಯ ಇತ್ತು ಸರ್. ಇವರು ಅರಸು ಅಧಿಕಾರಕ್ಕೆ ಬಂದ ಮೇಲೆ ಭಾಳ ಅನ್ನೋನ್ ಇರುವಂಥ ಹಿಂದುಳಿದ ಜನಾಂಗಕ್ಕೆ ಆ ಒಂದು ಹಿಂದುಳಿದ ನಾಯಕತ್ವ ಕೊಡಬೇಕು, ಡಿಸೆಂಟ್ರಲೈಸ್ ಮಾಡಬೇಕು ಅನ್ನೋದಕ್ಕೆ ಅನ್ಪಾಪ್ಯುಲರ್ ಇರೋರಿಗೆ ಟಿಕೆಟ್ ಕೊಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಭಾಳ ಅನ್ಪಾಪ್ಯುಲರ್ ಬಹಳಷ್ಟು ಜನ ಆವಾಗ ಬಂದರು ಸರ್ ಅರಸು ಕಾಲಕ್ಕೆ. ಆ ಅವರ ನಿರ್ಣಯಕ್ಕೆ ಇರ್ಬೋದಾದ ಕಾರಣ ಏನು ಸರ್? ಅಲ್ಲ, ನಿಮಗೆ ಹೇಳ್ಬೇಕಂತಂದರೆ ಜಮಖಂಡಿಯಿಂದ ಒಬ್ಬರು ಪತ್ತಾರ್ ಅಂತ ವಿ ಪತ್ತಾರ್ ಅಂತ ಕ್ಯಾಂಡಿಡೇಟ್ ಆರಿಸಿ ಬಂದರು. ಅಗದಿ ಸಣ್ಣ ಸಮಾಜ ರೀ, ಯಾರೂ ಇರಲೇ ಇಲ್ಲ, ಆರಿಸಿ ಬಂದುಬಿಟ್ಟು ಟಿಕೆಟ್ ಕೊಟ್ಟರು, ಆರಿಸಿ ಬಂದರು. ರಾಯಬಾಗದೊಳಗೆ ಅವು ಕಾಂಬಳೆ ಅಂತ, ಅವು ಶುಗರ್ ಫ್ಯಾಕ್ಟ್ರಿ ಒಳಗೆ ಒಬ್ಬ ಸಣ್ಣ ನೌಕರದಾರ ಪಾಪ, ಅಲ್ಲಿ ವಿ ಎಲ್ ಪಾಟೀಲ್ ದರ್ಬಾರ, ಆಗ ಟಿಕೆಟ್ ಕೊಟ್ಟ ಅವ ಆರಿಸಿ ಬಂದುಬಿಟ್ಟ. ಹಿಂಗೆ ಈ ಮುಧೋಳದಿಂದ ಒಬ್ಬರು ಕಾಳೆ ಅಂತ ಕರ್ಕೊಂಬಂದಿದ್ರು, ನಮ್ಮ ಭಾಳ ಫ್ರೆಂಡ್ ಆಗಿದ್ದರು ಅವರು. ಆ ಕಾಳೆ ಜೋಡಿ ಇರೋದ್ರಿಂದನೂ ಅರಸ ಸಂಪರ್ಕ ನನಗೆ ಜಾಸ್ತಿ ಬಂತು. ಸ್ವಲ್ಪ ಗೌರ್ಮೆಂಟ್ನಾಗೂ ಇದ್ದೆ ನಾನು, ಹೀಗಾಗಿ ಅರಸ ಸಂಪರ್ಕ ಇತ್ತು ನನಗೆ. ಆವಾಗ ಇಂಥವ್ರೆಲ್ಲರೂ ಜನಸಾಮಾನ್ಯರಿಗೆ ಆವಾಗ ಅರಸರಿಗೆ ಏನು ರೀ ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟಿರಿ ಅಂತ ಒಬ್ಬ ಪತ್ರಕರ್ತ ಕೇಳ್ತಾನೆ ಅವ್ರಿಗೆ. ಅರಸು ಅವಾಗ ಒಂದು ಭಾಳ ಮಜಾ ಮಾತು ಹೇಳ್ತಾರೆ, ನನಗೆ ಅದೃಶ್ಯ ಮತಗಳಿವೆ ಅಂತ. ನನಗಿರುವ ಮತಗಳು ಕಾಣ್ತಾ ಇಲ್ಲ, ಅದೃಶ್ಯ ಮತಗಳು ಅಂದರೆ ಜನಸಾಮಾನ್ಯರು ಹಾಕಬೇಕನ್ನೋರು ನನ್ನ ಜೋಡಿ ಅದಾರ. ಇದು ಅರಸರಿಗೆ ಎಷ್ಟು ಸೆನ್ಸ್ ಇತ್ತು ಅಂತ ಅನ್ನೋದು. ಅದೃಶ್ಯ ಮತಗಳು ಅಂತ ಒಂದು ವರ್ಡ್ ಶುರು ಆದದ್ದೇ ಅರಸ ಕಾಲಕ್ಕೆ. ಜನಸಾಮಾನ್ಯರು ಓಟ್ ಹಾಕಿದ್ರು, ಅವಾಗ ಮೆಜಾರಿಟಿ ಒಂದು 140 ಕ್ಯಾಂಡಿಡೇಟ್ಸ್ ಬಂದರು. ಅವಾಗ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅನೇಕ ಯುವಕರಿಗೆ ಕೊಡ್ತಾರೆ. ಹೌದು, ವೀರಣ್ಣಮತ್ತಿಕಟ್ಟೆಯವ್ರಿಗೆ ಕೊಡ್ತಾರೆ, ಆಮೇಲೆ ಚಿಮ್ಮನಕಟ್ಟೆಯವ್ರಿಗೆ ಕೊಡ್ತಾರೆ, ಅಲ್ಲಿ ಎಚ್ ವಿಶ್ವನಾಥ್ ಅವ್ರಿಗೆ ಕೊಡ್ತಾರೆ. ಈ ಥರ 70ರ ದಶಕದಲ್ಲಿ ಭಾಳ ದೊಡ್ಡ ಒಬ್ಬ ಸ್ಮಾಲ್ ಕಾಂಟ್ರಾಕ್ಟರ್ ಅವಾಗ. ಹಾಂ, ಚಿಮ್ಮನಕಟ್ಟಿ ಮುಂದೆ ಮಂತ್ರಿನೂ ಮಾಡ್ತಾರೆ ಅವರು. ಹೌದು. ಅವರು ಆಯ್ಕೆ ಯಾರ್ಯಾರೋ ಹೋದವ್ರಿಗೆ ಕರ್ಕರ್ದು ಏನೋ ಕೆಲಸ ಕೇಳಕ್ಕೆ ಹೋದವ್ರಿಗೆ ಟಿಕೆಟ್ ಕೊಟ್ಟಾರ. ಬರೀ ಹಂಗ ಅಲ್ಲ, ಅರಸರ ಕಡೆ ಒಬ್ರು ಯಾರೋ ಒಬ್ಬರು ಶಾಸಕರಾಗ್ಯಾರ, ಅವ್ರು ತಮ್ಮ ಕೆಲಸ ಕೇಳಕ್ಕೆ ಹೋದ ಟಿಕೆಟ್ ಕೊಟ್ಟು ಕೂಡಲೇ ವಾಲ್ಯ ಅನ್ಲಾರ್ದು ತಿಳಿದುಕೊಂಡು ನಿಂತು ಬಂದು ಶಾಸಕರಾದವ್ರು ಅದಾರ. ಅಂದರೆ ಈ ಒಂದು ಮಿರಾಕಲ್ ಟೈಪ್ ಅರಸು ಆಡಳಿತ ಇತ್ತು. ಖರ್ಚಿಗೆ 5,000 10,000 ಖರ್ಚು ಮಾಡಿ ಪಟ್ಟಿ ಹಾಕಿ ಆರಿಸಿ ಬಂದವರು ಅರಸು. ಅದೊಂದು ಎರ ಅನ್ನೋದ್ರಂಗದ ರೀ ಅದು. ಅಲ್ಲ, ಆವಾಗ ಅರಸು ಕಾಲಕ್ಕೆ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು ಸರ್, ಅದನ್ನು ಅರಸವರು ಹೆಂಗೆ ನಿಭಾಯಿಸಿದರು? ಅಲ್ಲ, ಅದು ಅರಸು ಇದ್ದರು ಅಂತ ಹೇಳಿ ಕರ್ನಾಟಕದ ಕನ್ನಡಿಗರಿಗೆ ಈ ಎಮರ್ಜೆನ್ಸಿಯ ಶಾಕ್ ತಟ್ಟಲಿಲ್ಲ. ಉಳಿದ ರಾಜ್ಯದೊಳಗೆ ಅಂದ್ರೆ ಬಿಹಾರ್, ಮಧ್ಯಪ್ರದೇಶ ಎಲ್ಲ ಕಡೆ ರೀ ಅಕ್ಷರಶಃ ಪುರುಷ ಸಂತಾನಹರಣ ಚಿಕಿತ್ಸೆ ಅತಿಯಾಗಿ ಮಾಡಿದರು. ಒಂದು ಹಡ್ದಾನ 2 ಹಡ್ದಾನ ಅಂದರೆ ಹಿಡ್ಕೊಂಬರೋದು, ಆಪ್ರೇಷನ್ ಮಾಡೋದು, ಇದೆಲ್ಲ ದಬ್ಬಾಳಿಕೆ, ಅತಿಯಾಗಿ ದಬ್ಬಾಳಿಕೆ ನಡೆದದ್ದು ಅಲ್ಲಿ. ಅಂದರೆ ಎಮರ್ಜೆನ್ಸಿ 75ರೊಳಗೆ ಇಂದಿರಾ ಗಾಂಧಿಯವ್ರ ಮೇಲೆ ಅಲಹಾಬಾದ್ ಹೈಕೋರ್ಟ್ ಡಿಕ್ಲೇರ್ ಮಾಡಿದರು. ಅವರು ಅಲಹಾಬಾದ್ ಜಜ್ಮೆಂಟ್ ಏನು ಹೇಳಿದರು ಅಂದ್ರೆ, ಇಂದಿರಾ ಗಾಂಧಿ ಆಯ್ಕೆ ತಪ್ಪದ. ರಾಜನಾರಾಯಣ ಅವ್ರ ವಿರುದ್ಧ ಕೋರ್ಟ್ಗೆ ಹೋಗಿದ್ದರು. ಅವರು ಇಂದಿರಾ ಗಾಂಧಿ ಆಯ್ಕೆ ತಪ್ಪದ ಇಷ್ಟೇ ಹೇಳಿ ಬಗೆಹರಿಲಿಲ್ಲ ಅದು. ಇವರ ಆಯ್ಕೆ ಬರೀ ರದ್ದು ಆಗೋದು ಅಷ್ಟೇ ಅಲ್ಲದೆ, ಇಂದಿರಾ ಗಾಂಧಿಯವರು ಮುಂದಿನ 6 ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸಕೂಡದು ಅಂತೇನೊಂದು ಆಜ್ಞೆ ಹಾಕಿದರು. ಇಂದಿರಾ ಗಾಂಧಿಯವರು ಇಡೀ ಭವಿಷ್ಯಕ್ಕನ್ನು ಮಣ್ಣೆರಿಸೋದಿತ್ತು. ಆದ್ರೆ ಒಂದು ಹಂತದೊಳಗೆ ಹೇಳ್ತಾರೆ ಇತಿಹಾಸದೊಳಗೆ ಅವ್ರು ತಯಾರಾಗಿದ್ದರು ಅಂತ. ಆದರೆ ಅವ್ರ ಮಗ ಸಂಜಯ್ ಗಾಂಧಿ ನೀವು ಒಪ್ಕೊಳ್ಳೋದು ಬೇಡ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋಣ ಅಂತ ಹೇಳಿ ಅವಾಗ ಫಕ್ರುದ್ದೀನ್ ಅಲಿ ಅಹ್ಮದ್ ರಾಷ್ಟ್ರಪತಿ ಇದ್ದರು. ಅವರು ಏನೋ ಜಳಕ್ಕೆ ಹೊಂಟಿದ್ರಂತ, ಅವ್ರು ನಿಂದ್ರಿಸಿಯೇ ಸಹಿ ತೊಗೊಂಡು ಬಂದು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಅಂದರೆ ಎಲ್ಲ ದೇಶದ ಸಮಗ್ರ ನಾಯಕರನ್ನು ಜೈಲಿಗೆ ಹಾಕಿದರು. ಆವಾಗ ನಾನು ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿ ಯೂನಿಯನ್ ಪ್ರೆಸಿಡೆಂಟ್ ಇದ್ದೆ. ಫೆಡರೇಷನ್ಗೆ ಎಸ್ ವೆಂಕಟರಾಮ್ ಅಂತಿದ್ದರು, ಭಾಳ ದೊಡ್ಡ ನಾಯಕರು ಅವರು. ವೆಂಕಟರಾಮ್ ಜೈಲಿಗೆ ಹೋದರು. ವೆಂಕಟರಾಮ್ ಸಂಪರ್ಕ ಇತ್ತು, ಅವ್ರು ಬರ್ತಿದ್ರು ಹೋಗಿದ್ರು, ಅವ್ರ ಪತ್ರ ವ್ಯವಹಾರ ಇತ್ತು ಇಬ್ಬರಿಗೆ. ಆ ಕಾಲಘಟ್ಟದೊಳಗೆ ನಾನು ಹೋಗ್ಬೋದಾಗಿತ್ತು ಅಂತ ಅನಿಸಿ ಅದು ನಾನು ಹೋಗಿಲ್ಲ. ಮತ್ತು ಅವ್ರು ಫ್ಯಾಕ್ಟ್ರಿ ಅವರು ಏನಂತವ್ರು ಇದ್ರೆ ಅವರಲ್ಲ, ಇವರು ಪಾಪ ಪಗಾರ ಕಷ್ಟ ಕೇಳೋರು ಅಂತಾರೆ ಉಳಿತು. ಆಗ ಯಾರಾದರೂ ಸರ್ಕಾರದ ನಾವು ಏನೋ ಸಂಪ್ ಮಾಡಿದ್ರೆ ಕೂಗಿದ್ರೆ ಅವ್ರು ಇದನ್ನು ಮಾಡ್ತಿದ್ವಿ. ಅವಾಗ ಖಾದ್ರಿ ಶಾಮಣ್ಣ ಸಂಯುಕ್ತ ಕರ್ನಾಟಕ ಸಂಪಾದಕರಿತ್ತು.
ಅದನ್ನು ಪತ್ರಿಕೆಯನ್ನು MY ಘೋರ್ಪಡೆ ಅವರು ನಡೆಸ್ತಿದ್ರು, ತೊಗೊಂಡಿದ್ರು ಅದನ್ನು. ಘೋರ್ಪಡೆ ಸರ್ಕಾರದಾಗ ಮಂತ್ರಿ. ಇಲ್ಲ ನೀವು ಎಮರ್ಜೆನ್ಸಿ ಬೆಂಬಲಿಸಿ ಬರಿಬೇಕು ಅಂತ ಶ್ಯಾಮಣ್ಣವ್ರು ಹೇಳಿದರು. ಶ್ಯಾಮಣ್ಣವ್ರು ಹೇಳಿದರು, ರಾಜೀನಾಮೆ ಇವತ್ತು ಇಲ್ಲೇ ಬರೆದಿಟ್ಟು ಹೋಗಿಬಿಡ್ತೀನಿ, ನನಗೆ ಬರೆಯೋಕ್ಕಾಗೋದಿಲ್ಲ ಅಂತ. ಬರೀಲಿಲ್ಲ ಅವರು. ಆವಾಗ ಎಲ್ಲ ಪತ್ರಿಕೆಯವರು ಸಂಪಾದಕೀಯ ಪುಟವನ್ನು ಏನೂ ಬರೀಲಿಲ್ಲ. ಅಂದರೆ ಅದೊಂದು ರೀತಿಯ ಪ್ರತಿಭಟನೆ. ಹಾಂ, ಮೌನವಾಗಿರುವುದೇ ಒಂದು. ದೇಶದ ಪತ್ರಿಕೆಗಳು ಎಮರ್ಜೆನ್ಸಿಯ ಬಗ್ಗೆ ಅಂಥ ಕಾಲಘಟ್ಟದೊಳಗಿತ್ತು. ಆವಾಗ ಮೊರಾರ್ಜಿ ದೇಸಾಯಿ, ದೇವೇಗೌಡ, ಅಜಯ್ ಪ್ರಕಾಶ್ ನಾರಾಯಣ, ಇವು ಎಲ್ಲ ದಿಗ್ಗಜರು, ಯಡಿಯೂರಪ್ಪ ಈ ಕರ್ನಾಟಕದಾಗ ಭಾಳ ಮಂದಿ ಕಡಿಮೆ ಹೋದರು. ಆವಾಗ ಪಾಟೀಲ್ ಪುಟ್ಟಪ್ಪನವ್ರದ್ದು ಹೆಸರಿತ್ತು. ಆವಾಗ ಏನಾಯ್ತು ಅಂದರೆ ಪುಟ್ಟಪ್ಪನವ್ರಿಗೆ ಗೊತ್ತಾಗಿ ಅವ್ರು ಹೋಗಿ ಯೂನಿವರ್ಸಿಟಿ ಒಳಗೆ ಕೂತಿದ್ರು. ಯೂನಿವರ್ಸಿಟಿ ಒಳಗೆ ಒಂದು ಆ್ಯಕ್ಟ್ ಅದ. ವಿಶ್ವವಿದ್ಯಾಲಯದಾಗ ಇದ್ದವ್ರಿಗೆ ಅಲ್ಲಿಯ ವೈಸ್ ಚಾನ್ಸ್ಲರ್ ಒಪ್ಪಿಗೆ ಇಲ್ಲದೆ ಬಂಧನ ಹಾಕಿರಲಿಲ್ಲ. ಹೀಗಾಗಿ ಅವರು ಬಂಧನಕ್ಕೆ ಒಳಗಾಗಲಿಲ್ಲ. ಎಲ್ಲರೂ ಅವರು ಬಂಧನ ಹಾಕಿತ್ತು. ಅವಾಗ ಭಾಳ ದೇಶದ ತುಂಬ ಎಲ್ಲ ಮಂದಿನ ಹಾಕಿ ಎಮರ್ಜೆನ್ಸಿ ಮಾಡಿದರು. ಇಲ್ಲಿ ಅದು ಆಗಲಿಲ್ಲ. ಇಲ್ಲಿಯ ಹೋರಾಟಗಳು ಅಷ್ಟು ಅವರು ಜಯಪ್ರಕಾಶ್ ನಾರಾಯಣ ಅವರು ಇವರು ಮಾಡ್ತಿದ್ರು ಅಂತ ಹೇಳ್ತಾ ಇವು ಎಲ್ಲ ಇದ್ರೂ ವಿದೇಶದೊಳಗೆ ಭಾಳ ಹೋರಾಟ ನಡೀತು. ಇಲ್ಲಿ ಒಂದು ಹೇಳಲೇಬೇಕಾದ ಹೆಸರು ಅಂತಂದ್ರಿ SR ಹಿರೇಮಠ. ನಿಮಗೆ ಆಶ್ಚರ್ಯ ಆಗ್ಬೋದು, ಹಿರೇಮಠರಿಗೆ ಹೇಳಿದೆ ಒಮ್ಮೆ ನಾನು. ಅವ್ರು ಹಿರೇಮಠರ ಜೊತೆ ಸಂಪರ್ಕ ಭಾಳ ದಿವಸದಿಂದ ಇತ್ತು. ಆದರೆ ಹಿರೇಮಠರು ಎಮರ್ಜೆನ್ಸಿಯ ವಿರುದ್ಧ ಅಮೇರಿಕಾದಾಗ ಹೋರಾಡಾರ ಅಂತ ಗೊತ್ತಿರಲಿಲ್ಲ ನನಗೆ. ಅವ್ರದ್ದು ಒಂದು ಆತ್ಮಕಥೆ ಬಂತು. ಆತ್ಮಕಥೆಯೊಳಗೆ ಒಂದು ಪುಟ ತುಂಬ ಎಮರ್ಜೆನ್ಸಿ ಅಲ್ಲಿ ಏನೇನು ಮಾಡಿದರು, ಅಲ್ಲಿ ಮೆರವಣಿಗೆ ಮಾಡಿದರು ಅಂತ ಬಂದಿತ್ತು. ನಾನು ಅದನ್ನು ನೋಡಿ ಅವ್ರಿಗೆ ಹೇಳಿದೆ, ಸರ್ ನೀವು ಗಣಿಯ ಬಗ್ಗೆ ಮಾಡಿದ ಹೋರಾಟ ದೊಡ್ಡದಲ್ಲ, ಈ ಸಾಮಾಜಿಕ ಕಾರ್ಯಕರ್ತ, ಇದು ನೀವು ಒಂದು ದೇಶದ ಇದರ ಬಗ್ಗೆ ಒಂದು ಸಂವಿಧಾನ ಎತ್ತಿ ಹಿಡಿಯೋದಕ್ಕೂ ಜನರ ಹಕ್ಕಿ ಎತ್ತಿ ಹಿಡಿಯೋದಕ್ಕೂ ಬೇರೆ ನೆಲದೊಳಗಿದ್ದಾಗ, ಅದು 1975, 76, 77ನೇ ವರ್ಷ, ಅಂದರೆ ವೆನ್ ಯು ವೇರ್ ಟು ಯಂಗ್ ಆ್ಯಂಡ್ ವಿತ್ ಯುವರ್ ಫಾರಿನ್ ವೈಫ್, ಅವು ಹೆಂಡ್ತಿಯು ಭಾಳ ಜೊತೆಯಾಗಿದ್ದರು. ಭಾಳ ಇದು ಹೇಳಬೇಕಾದ ಘಟನೆ ಅದ ರೀ. ನಾ ಅದನ್ನ ಬರಿಬೇಕು ಅಂತಲೂ ಇಟ್ಕೊಂಡು ಹಂಗೆ ಕೂತೀನಿ. ಪುಸ್ತಕ ಅದ್ರ ಬಗ್ಗೆ ಸುಗತ ಶ್ರೀನಿವಾಸ್ ಅವರು ಸಾಧಾರಣ ಒಂದು 500 ಪುಟದ ಒಂದು ಪುಸ್ತಕ ಬರ್ದಾರೆ ಇಂಗ್ಲೀಷ್ನೊಳಗೆ. ಅಂದರೆ ಎಮರ್ಜೆನ್ಸಿ ಒಳಗೆ ಏನು ವಿದೇಶದೊಳಗೆ ಏನೇನು ಇವ್ರು ಮಾಡಿ, ಅಲ್ಲಿ 150 ಕಿಲೋಮೀಟರ್ ಉದ್ದದ ಮೆರವಣಿಗೆ ಮಾಡ್ತಾರೆ SR ಹಿರೇಮಠರು. ಮತ್ತು ಅಲ್ಲಿ ಇವ್ರದ್ದು ಇದಕ್ಕೆ ಬಂದು ವೀಸಾ ಇವ್ರದ್ದು ರದ್ದು ಹಾಕೋದು ಅಲ್ಲಿ ಹಿರೇಮಠರದ್ದು ರೀ. ಅದಕ್ಕೆಲ್ಲ ಹೆದರೋದಿಲ್ಲ. ಮತ್ತು ಈ ದೇಶದ ಯಾರು ವಿರೋಧಿ ಪಕ್ಷದ ನಾಯಕರು ಸುಬ್ರಹ್ಮಣ್ಯ ಸ್ವಾಮಿಗೆ ಭೀ ಹೋಗಿದ್ದರಲ್ಲಿ, ಇವ್ರು ತಮ್ಮ ಮನೆಯೊಳಗೆ ಇಟ್ಟುಕೊಂಡು ಅವ್ರು ಭಾಷಣ ಮಾಡಿಸ್ತಾರಲ್ಲಿ. ಅಂದರೆ ಹಿರೇಮಠ ಮತ್ತು ಅಲ್ಲಿ ಪತ್ರಿಕೆಗಳಿಗೆ ಬರೀತಾರೆ, ದಿನಾ ಪತ್ರಿಕೆಗಳಿಗೆ ಲೇಖನ, ಅದ್ರ ವಿವರ ಅವ್ರದ್ದು. ಅಂದ್ರೆ ಈ ನಮೂನಿ ಹೋರಾಟ ಅವ್ರದ್ದೊಂದು ಇಷ್ಟು, ಅದು ಒಂದು ನಾನು ಅರ್ಥೈಸಿದ್ದು ಒಂದು ಮತ್ತೊಂದು ಸ್ವಾತಂತ್ರ್ಯ ಹೋರಾಟದ ಟೈಪು ಎಮರ್ಜೆನ್ಸಿಯಲ್ಲಿ ಹೋರಾಟ ಆಯಿತು. ಎಮರ್ಜೆನ್ಸಿ ಒಳಗೆ ಹೊರದೇಶದೊಳಗೆ ಇಲ್ಲಿ ಮಾಡೋಕೆ ಯಾರನ್ನ ಮಾಡಿದ್ರೆ ಹಿಡ್ಕೊಂಡು ಹೋಗಿ ಒಳಗೆ ಹೋಗೋದು ಬಿಡ್ತಿದ್ರು. ಇಲ್ಲಿ ಎಮರ್ಜೆನ್ಸಿ ನೀವು ಒಂದು ಸಣ್ಣ ಸ್ಲೋಗನ್ ಕೂಗುವ ಅವಕಾಶ ಇರಲಿಲ್ಲ. ಆವಾಗ ಒಂದು ಬದುಕು ಸಾಲದು, ಅದನ್ನು ಕನ್ನಡಕ್ಕೆ ಅನುವಾದ ಬಂದಿದೆ. ಅದು ಅವ್ರನ್ನ ಜೈಲಿಗೆ ಹಾಕ್ಯಾರ. ಅಂದರೆ ಎಲ್ಲ ಪತ್ರಕರ್ತರು ಕೂಡ ಹೆದರಿಬಿಟ್ರು. ಆಗ ಯಾರೂ ಇಂದಿರಾ ಗಾಂಧಿ ವಿರುದ್ಧ ಮಾತಾಡೋ ಸ್ಥಿತಿ ಒಳಗೆ ಇರಲಿಲ್ಲ. ಇವರು ಉಳಿದವ್ ಶೌರಿಗಿವ್ರಿ ಎಲ್ಲರೂ ಸ್ವಲ್ಪ ಗಪ್ಪ ಇದ್ದರು, ಇವ್ರು ಏನು ಇದನ್ನು ಮಾಡಲಿಲ್ಲ. ಬಟ್ ಅವರು ಭಾಳ ಇದನ್ನು ಮಾಡಿ ಹಿಂಗೆ ಎಮರ್ಜೆನ್ಸಿಯ ಕಾಲಘಟ್ಟದೊಳಗೆ. ಆದರೆ ಇಲ್ಲಿ ಯಾರಿಗೂ ಅನ್ಯಾಯ ಮಾಡದೆ ಯಾರನ್ನಾರ ಹಂಗೆ ಹೋಗಿ ಹೇಳ್ಕೊಂಡು ಅವ್ನು ಒಳ್ಳೆಯವದನ್ರಿ ಅಂತಂದರೆ ಅರಸು ಬಿಡಿಸಿಬಿಡ್ತಿದ್ರು. ಆವಾಗ ಇವನ್ ಬಾಬುರೆಡ್ಡಿ ಮತ್ತು ವಿಜಾಪುರದಾಗ ಒಂದು 8 ಮಂದಿನ ಹಿಡ್ಕೊಂಡು ಹೋಗಿದ್ರು. ಅವೆಲ್ಲ ಸ್ವಲ್ಪ ಕಮ್ಯುನಿಸ್ಟ್ ಕಾರ್ಯಕರ್ತರು. ಅವ್ರನ್ನ ಓದಿ ಒಂದು 20 ದಿನ ಜೈಲಿನಾಗ ಹೋಗಿದ್ರು. ನಮ್ಮ ಹಳಿಂಗಳಿ ಅಂತ ಒಬ್ಬರು ವಕೀಲರು ಅದಾರ, ಕಮ್ಯುನಿಸ್ಟ್ ಸೆಕ್ರೆಟ್ರಿ ಇದ್ದರು ಜಿಲ್ಲಾದ್ದು. ಅವರು ಅರಸಿಗೆ ಹೋಗಿ ಭೇಟಿಯಾಗಿ ಇವ್ರು ಕಮ್ಯುನಿಸ್ಟ್ ಕಾರ್ಯಕರ್ತರಿ ಅಂತ ಹೇಳಿದರೆ ಅದೇ ದಿನ ಸಂಜೆ ಮಾಡಿ ಬಿಟ್ಬಿಟ್ರು ಅವ್ರು. ಅರಸು ಬಿಡಿಸ್ಬಿಟ್ರು ಅವ್ರು. ಅಂದ್ರೆ ಅರಸು ಅದನ್ನು ಸೀರಿಯಸ್ ಆಗಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಹಿಂಗೆ ಅಲ್ಲೇನು ವಿದೇಶದೊಳಗೆ ಹೋರಾಟ ಅದು ನಡೆದ ಮೇಲೆ ಇಂದಿರಾ ಗಾಂಧಿನೇ ತನ್ನ ಜನಪ್ರಿಯತೆ ಮತ್ತೊಮ್ಮೆ ತೋರಿಸ್ಬೇಕು, ನಾನು ಆರಿಸಿ ಬರ್ತೀನಿ ಅನ್ನೋ ಭರವಸೆಯಿಂದ ಇಲೆಕ್ಷನ್ ಮಾಡಿದರು. ಎಮರ್ಜೆನ್ಸಿ ತೆಗೆದು ಅದು ಪಾರ್ಟ್ಲಿ ತೆಗೆದ್ರು. ಆವಾಗ ಅವರೆಲ್ಲ ಇವರು ಕಾರ್ಮಿಕ ಲೀಡರ್ ಇದ್ದವರೆಲ್ಲ ಜೈಲಿನಾಗಿದ್ದರು. ಅವ್ರನ್ನೆಲ್ಲ ಬಂಧನದೊಳಗೆ ಇಟ್ಕೊಂಡು ಇಲೆಕ್ಷನ್ ನಿಂತರು. ಇಲೆಕ್ಷನ್ ಅಲ್ಲಿ ನಿಂತರು.
ಆರಿಸಿ ಬಂದರು ಅವರೆಲ್ಲ. ಜಾರ್ಜ್ ಫರ್ನಾಂಡಿಸ್ ಅದು ಜೈಲ್ನಾಗ ಇದ್ರು. ರಾಜನಾರಾಯಣ ಆರಿಸಿ ಬಂದರು. ಇವರೆಲ್ಲರೂ ಆರಿಸಿ ಬಂದು ಮೊರಾರ್ಜಿ ದೇಸಾಯಿ ಈ ಪ್ರೈಮ್ ಮಿನಿಸ್ಟರ್ ಆದರು. ಅಂದರೆ ಎಮರ್ಜೆನ್ಸಿಯ ಕಾಲಘಟ್ಟವನ್ನು ಅರಸು ಭಾಳ ಚೆನ್ನಾಗಿ ನಿಭಾಯಿಸಿದರು. ಅಷ್ಟೇ ಅಲ್ಲ, ಇಂದಿರಾ ಗಾಂಧಿಗೆ ಪುನರ್ಜನ್ಮನೂ ಕೊಟ್ಟದ್ದು ನಿಮಗೆ ಎಲ್ಲರಿಗೂ ಗೊತ್ತಿತ್ತು. ಚಿಕ್ಕಮಗಳೂರು ನಿಂದಿಸಿದರು. ಅದರಿಂದ ಇಂದಿರಾ ಗಾಂಧಿ ಪೂರ ಮುಗಿದಂತಾಕಿಗೆ ಮರುಜನ್ಮ ನೀಡಿದವರೇ ಅರಸು. ಅರಸು ಭಾಳ ಜನಪರ ಆಡಳಿತವನ್ನು ಮಾಡಿದ್ದು ಮೆಚ್ಚತಕ್ಕದ್ದು. ಸರ್, ಅವಾಗ ಬಡವರ ಪರವಾಗಿದ್ದರು, ಆಮೇಲೆ ಹಿಂದುಳಿದವರ್ಗೆ ಟಿಕೆಟ್ ಕೊಟ್ಟರು, ಅನೇಕ ಭೂ ಸುಧಾರಣಾ ಕಾಯ್ದೆಗಳನ್ನು. ಅದು ಭಾಳ ಅರಸು ಮಾಡಿದ್ದು, ಮುಖ್ಯವಾಗಿ ಮಾಡಿದ್ದು ಭೂ ಸುಧಾರಣೆ ಕಾನೂನು. ಆ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತಂದರು ಅವರು. ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತಂದು ಫಸ್ಟ್ ಇಂಪ್ಲಿಮೆಂಟ್ ಅವರೇ ಮಾಡಿದರು. ಇದು ನಾವು ಕಲ್ಕೋಬೇಕು ಅಂತಂದರೆ, ಅರಸು ಮುಖ್ಯಮಂತ್ರಿ ಆಗುವಾಗ 28 ಎಕರೆ ಜಮೀನಿತ್ತು ಅವ್ರಿಗೆ. ಮುಖ್ಯಮಂತ್ರಿಯ ಪದವಿಯಿಂದ ಇಳಿದಾಗ ಅವರ ಜಮೀನು 24 ಎಕರೆ ಇತ್ತು. 4 ಎಕರೆಯನ್ನು ಅವರು ಈ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ದೊಳಗೆ ಆ ಕಾನೂನು ಲಾಗೂ ಆಗುವಷ್ಟು ಇದ್ದಿರಲಿಲ್ಲ ಅವ್ರದ್ದು, ಕಡಿಮೆ ಇತ್ತು ಅದು. ಆದರೂ ಏನಂದ್ರು ಕೊಟ್ಬಿಡೋಣ ಅಂತ. ಈವನ್ ಅವ್ರ ಮಿಸಸ್ ವಿರೋಧ ಮಾಡಿದರೂ ಕೂಡ ಅರಸು ಕೊಟ್ಬಿಟ್ರು ಅದನ್ನು. ಅವ ಸೂಗಪ್ಪ ಅಂಥೇಳಿ ಆ ಹೊಲ ಮಾಡ್ತಿದ್ದವ. ಅವು ದಲಿತರವ, ಅರ್ಜಿ ಕೊಡೋಕೆ ಹೆದರಿದ. ಅರಸರೇ ಅದನ್ನು ಒಬ್ಬರು ಶಾಸಕರಿಗೆ ಹಚ್ಚಿ, ಒಬ್ಬರು ತಹಸೀಲ್ದಾರ್ಗೆ ಹಚ್ಚಿ ಅರ್ಜಿ ಬರೆಸಿ ಲ್ಯಾಂಡ್ ಟ್ರಿಬ್ಯುನಲ್ಗೆ ಕೊಡ್ತಾರೆ ಅದನ್ನು. ಲ್ಯಾಂಡ್ ಟ್ರಿಬ್ಯುನಲ್ ಅವ್ರಿಗೆ ಹೇಳ್ತಾರೆ, ಅದು ಅವ್ನು ಮಂಜೂರು ಮಾಡಿರಿ ನೀವು 4 ಎಕರೆ ಅಂತ. ಮಂಜೂರು ಮಾಡಿ 4 ಎಕರೆ ತೆಂಗಿನ ತೋಟವನ್ನು ಅರಸು ಬಿಟ್ಟು ಕೊಡ್ತಾರೆ ಅವಾಗ. ಆವಾಗ ನಮ್ಮ ಇವರು ಎಡಹಳ್ಳಿ ದೇಸಾಯರು ಅಂತ ಹೇಳಿದ್ದೀನಲ್ಲ, ಆ ದೇಸಾಯರಿಗೆ 5,000 ಎಕರೆ ಜಮೀನಿತ್ತು. ಭಾಳ ದೊಡ್ಡ ಜಮೀನ್ದಾರ ಅವರು ಆವಾಗ ಇದು ಆಗಿದ್ದ ಎಲ್ಲ ಶಾಸಕರು ಈ ದೇಸಾಯರಿಗೆ ಹೇಳಿ, ದೇಸಾಯರು ಶಾಸಕರಿದ್ದರು. ಅವ್ರು ಏನಂದ್ರು, ನೀ ಅಷ್ಟು ವಿರೋಧ ಮಾಡಿದಂದ್ರೆ ಅರಸಿಗೆ ಅಪ್ಕೊಂಡಿರ್ತಾನ ಅಂತ ಹೇಳಿದರು. ಇಲ್ಲ, ನಾ ಮಾಡೋದಿಲ್ಲ ಅಂದ. ಅವರು 2,000 ಎಕರೆ ಜಮೀನು ಬಿಟ್ಟುಕೊಟ್ರು ದೇಸಾಯರು. ಅಂದರೆ ದೇಸಾಯರು ಅವ್ರು ಪ್ರತಿಯೊಂದು ಚರ್ಚೆದೊಳಗೆ ಅವ್ರ ಹೆಸರು ಬರ್ತಿದೆ. ಅವಾಗ ಅರಸ ಕಾಲಘಟ್ಟದೊಳಗೆ ಇದ್ದ ಶಾಸಕರು ಕೂಡ ಒಂದಿಷ್ಟು ಯಾಕಂದರೆ ಭಾಳ ಸ್ವಾತಂತ್ರ್ಯ ಸಿಕ್ಕ ಭಾಳ ಅವಧಿ ಆಗಿರಲಿಲ್ಲ. 47ರಾಗ ಸಿಕ್ಕ ನಂತರ ಇದು 70-80ರ ದಶಕ. ಇನ್ನೂ ಒಂದು ಆದರ್ಶಕ್ಕೆ ಭಾವನೆಗಳಿದ್ದು ಅವರು. ಅಂದರೆ ಹೆಚ್ಚಿಗೆ ಅರಸು ನೋಡಿರಿ ಪಾಪ ಇಷ್ಟೆಲ್ಲ ಅವನ ಕಾಲದೊಳಗೆ ಭ್ರಷ್ಟಾಚಾರ ಶುರು ಆಯ್ತು ಅಂತ ಹೇಳ್ತಾರೆ. ಅರಸು ಮೇಯಕ್ಕೆ ಬಿಟ್ಟಿನಿ ಅಂತಲೂ ಸ್ವತಃ ಹೇಳ್ತಾರೆ. ಅದನ್ನೂ ಒಂದು ಘಟನೆ ಹೇಳಬೇಕು ಅಂತಂದರೆ, ಚದುರಂಗ ಸಾಹಿತಿ ಅವರು, ಚದುರಂಗ ಅವರು 1964ನೇ ಸಾಹಿತ್ಯ ಸಮ್ಮೇಳನ ಮುಧೋಳದಾಗ ಹಾಕ ಸರ್. 64ನೇ ಸಾಹಿತ್ಯ ಸಮ್ಮೇಳನದಕ್ಕೆ 63ನೇ ಸಮ್ಮೇಳನ ಅಧ್ಯಕ್ಷರಾಗಿದ್ದ ಇವ್ರು ಚದುರಂಗರು ಮುಧೋಳಕ್ಕೆ ಬಂದಿರ್ತಾರೆ. ಆವಾಗ ನಾವೆಲ್ಲರೂ ಒಂದು ಮಾತು ಕೇಳಿದ್ವಿ ಅವ್ರಿಗೆ. ಮತ್ತು ಅರಸು ಕಾಕ ಅವರು ಖಾಸ ಇದು ಸಂಬಂಧದೊಳಗೆ, ಮತ್ತು ಯಾಕ್ರಿ ನೀವು ಅರಸು ಹಿಂಗೆ ಒಂದು ಮಾತು ಹೇಳಿದರು. ಈ ಭ್ರಷ್ಟಾಚಾರದ ಆರೋಪ ಅರಸಿಗೆ ಇರದಿದ್ದರೆ ದೇವರಿಗೆ ಅರ್ಪಿಸುವ ಹೂವಾಗಬೇಕಾಗಿತ್ತು ಅಂತ. ಅಷ್ಟು ಅವರ ಪಾವಿತ್ರ್ಯದ, ಅಷ್ಟು ಶಕ್ತಿ ಅದ. ಇದು ಅನಿವಾರ್ಯತೆ ಬಂತು. ಮತ್ತು ಅವರು ಏನು ಮಾಡಬೇಕು, ಒಂದು ಶಾಸಕರ ಬೆಂಬಲ ಬೇಕಾಗ್ತದ. ಅದಕ್ಕೆ ಒಂದು ತೊಡೆ ಮಂದಿಗೆ ಹುಲ್ಗಾವಲು ತೋರಿಸಿನಿ ಅಂತ. ಇದು ಹುಲ್ಗಾವಲು ಶಬ್ದನ ಬಳಸ್ತಿದ್ರು, ಅರಸ ಬಳಸ್ತಿದ್ರು. ಹಿಂಗೆ ಅರಸು ಈ ಜನರನ್ನು ಮುನ್ನಡೆಸಿದರು ಅಂತ ಈ ಕರ್ನಾಟಕವನ್ನು. ಸರ್, ಆದ್ರೆ ಯಾರಿಗೆ ಇಂದಿರಾ ಗಾಂಧಿಗೆ ಪುನರ್ಜನ್ಮವನ್ನು ಕೊಟ್ಟರು, ಅದೇ ಇಂದಿರಾ ಗಾಂಧಿ ಅವ್ರನ್ನ 80ನೇ ಇಸ್ವಿಯಲ್ಲಿ ಕಿತ್ತಿ ಬಿಸಾಕ್ತಾರೆ ಸರ್, ಉಚ್ಚಾಟನೆ ಮಾಡ್ತಾರೆ. ಈ ಘಟನೆ ಅರಸೋರ ಮೇಲೆ ಏನು ಪ್ರಭಾವ ಬೀರ್ತು? ಭಾಳ ಅರಸು ಒಮ್ಮೆಲೆ ಡಿಪ್ರೆಸ್ ಆದರು ಅಂತ ಅನ್ನಿಸ್ತದ ನನಗೆ. ಏನಾಯ್ತು, ಅರಸು ಅವರಿಗೆ ಸ್ವಲ್ಪ ಕೌಟುಂಬಿಕ ತೊಂದರೆ ಕೂಡ ಇತ್ತು. ವೈಯಕ್ತಿಕವಾಗಿ ಅಂತಂದ್ರೆ ಅವ್ರ ಮಿಸ್ಸಸ್ಸು ಒಳ್ಳೆಯವರಿದ್ರೂ ಕೂಡ ಭಾಳ ಕೌಟುಂಬಿಕ ಜಗಳಗಳಿದ್ದು ಅರಸರ ಜೋಡಿ. ಎರಡನೇದ್ದು, ಅವರೊಬ್ಬರು ಅಳಿಯನೂ ಭಾಳ ಕಾಡ್ತಿದ್ದ. ನಟರಾಜ್ ಅಂತ ಒಬ್ಬ ಅಳಿಯ ಇದ್ದ. ನಟರಾಜ್ ಒಂದು ಬ್ಲ್ಯಾಕ್ ಮೇಲ್ ಟೈಪ್ ಅವ್ರನ್ನ ಮಾಡ್ತಿದ್ದ ಪಾಪ. ಹೀಗಾಗಿ ಅವರು ಈ ಒಂದಿಷ್ಟು ಅನಿವಾರ್ಯತೆ ಬಂತು. ಒಂದು ವಿಚಾರ ಹೇಳಬೇಕು, ಹಂಗೆ ಅನಿಸ್ತದೆ ಈಗ ನೆನಪಿಗೆ. ಖೋಡೆ ಅವ್ರು ಭಾಳ ಸಹಾಯ ಮಾಡ್ತಿದ್ರು ಅವ್ರಿಗೆ.
ಈ ಹರಿಕೋಡೆಯವರು ಹರಿಕೋಡೆ ಭಾಳ ಸಹಾಯ ಅಂದ್ರೆ ಭಾಳ ಸಹಾಯ ಮಾಡ್ತಿದ್ರು. ಕಲ್ಚರಲ್ ಕೂಡ ಇದ್ದರು, ಅವ್ರು ಗಿನೆಮಾ ಮಾಡ್ತಿದ್ರು. ಆದರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತ ಭಾಳ ಇತ್ತು. ಭಾಳ ಮಂದಿ ಕಡೆ ಒತ್ತಡ ಹಾಕಿದ್ರು ಅರಸಿಗೆ. ಒತ್ತಡ ಹಾಕಿದರೆ ಅರಸು ಒಂದೇ ಮಾತು ಹೇಳಿದರು, ಈ ವ್ಯಾಪಾರಿಗಳನ್ನು ತಂದು ನೀವು ಸದನದಾಗ ಬಿಟ್ರಿ ಅಂದರೆ ಅವ್ರು ನಿಜ ವ್ಯಾಪಾರಕ್ಕೆ ಕುಂಡಿರ್ತಾರೆ, ಈ ಸದನದ ಘನತೆ ಹೋಗ್ತದ ಅಂತೇಳಿ. ಈಗ ಭಾಳಷ್ಟು ವ್ಯಾಪಾರಿಗಳು ಅರಸು 80ರ ದಶಕದಲ್ಲಿ ಈ ಮಾತನ್ನು ಹೇಳಿದರು. ಈಗ ಮತ್ತೊಮ್ಮೆ ನೆನಪು ಮಾಡ್ಕೋಬೇಕು ನಾವು. ಅಂದರೆ ನೀವು ಶ್ರೀಮಂತನ ತಂದು ಕುಂಡಿಸಿದ್ರಿ ಅಂದರೆ ಅವ್ರು ವ್ಯಾಪಾರಕ್ಕೆ ಕುಂಡಿರ್ತಾರೆ. ಅದೇ ಬಂಡವಾಳಶಾಹಿಗಳು ಬರಬಾರ್ದು. ಹಾಂ, ಅವು ಮತ್ತು ಅದು ಸದನದ ವ್ಯಾಪಾರಕ್ಕೆ ನಿಂತು ಅಂತಂದರೆ ಮೌಲ್ಯ ಹೋಗಿಬಿಡ್ತದೆ, ಜನರ ಕಳಕಳಿ ಹೋಗಿಬಿಡ್ತದೆ, ಲಾಭವೇ ಮುಖ್ಯ ಆಗ್ತದೆ ಅಂತ ಅರಸು ತಾವು ಸ್ವಂತ ಅದನ್ನು ಒಬ್ಬರೂ ಇದಕ್ಕೆ ತರಲಿಲ್ಲ. ಭಾಳ ಜನ ನೋಡ್ರಿ, ಲಲಿತಾ ನಾಯಕನಂಥವ್ರು ಇಂಥವ್ರನ್ನೆಲ್ಲ ಕರೆದು ಕುಣಿಸಿದ್ರು. ಅವರು ಭಾಳ ಸಣ್ಣವರಿಗೆ ಅವಕಾಶ ಕೊಟ್ಟರು, ಜನಸಾಮಾನ್ಯರಿಗೆ. ಸರ್, ಈಗ ಅರಸೋರ ಕಾಲಘಟ್ಟದಲ್ಲಿ ಕರಪ್ಷನ್ ಪ್ರಾರಂಭ ಆಯಿತು ಅನ್ನೋಂಥ ಆರೋಪ ಇದೆ. ಎರಡನೇದು, ಕೇಂದ್ರದಲ್ಲಿ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ನ ಪ್ರಭಾವ ಇತ್ತು. ಆ ಪ್ರಭಾವವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಹಾಗೆ ಇವರು ಇಂದಿರಾ ಗಾಂಧಿಗೆ ಅಡಿಯಾಳ ಆಗಿರಲಿಲ್ಲ, ಸ್ವತಂತ್ರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ರು. ಅದಕ್ಕಿರಬಹುದಾದ ಹಿನ್ನೆಲೆ ಏನು ಸರ್? ಇಲ್ಲ, ಅರಸು ಮೊದಲಿನ ಅಂದರೆ ನೋಡ್ರಿ, ಅರಸು ಅವರು BSc ಆಗಿ ಅಕಸ್ಮಾತ್ ಕೃಷಿ ಮಾಡಕತ್ತಿದ್ರು. ಇವರು ಏನೋ ಏನೋ ಮಾಡ್ಬೇಕಂದಾಗ ಇವ್ರಿಗೆ ಇಲೆಕ್ಷನ್ ನಿಂದಿಸ್ಬಿಡ್ತಾರೆ. ಹೀಗಾಗಿ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ರು. ಅವರು ಬಂದರೂ ಅವರಿಗೆ ಅದ್ರ ಬಗ್ಗೆ ಇದಿತ್ತು. ಮತ್ತು ಒಂದು ಆತ್ಮಗೌರವದಿಂದ ಇರೋ ಮನುಷ್ಯ ಇದ್ದ. ಅವರು ಆತ್ಮಗೌರವದಿಂದ ಇರೋದರಿಂದ ಅವ ಜನರಿಗೆ ಒಳ್ಳೆಯ ಕೆಲಸ ಮಾಡೋದು ಸಾಧ್ಯ ಅದ. ಹೀಗಾಗಿ ಇಂದಿರಾ ಗಾಂಧಿ ಜೋಡಿನೂ ಅದೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅವರು ಆಕಿಗೆ ರಗಡ ಒಳ್ಳೇದು ಮಾಡಿದರು. ಇವ್ರ ಘನತೆ ಅಂದರೆ ಅರಸು ಎಂದೂ ಸಲಾಮ್ ಹೊಡೋದು ಇರುವ ನೇಚರದ ನಾಯಕ ಆಗಿರಲಿಲ್ಲ. ಮತ್ತು ನಾಯಕನಾದವನಿಗೆ ಆ ಘನತೆ ಬೇಕಾಗ್ತದೆ. ಶೌರ್ಯನೂ ಕೂಡ ಒಂದು ವ್ಯಕ್ತಿತ್ವದ ಭಾಗ. ಅದು ಅರಸಿಗೆ ಇತ್ತು. ಅದು ಭಾಳ ನೋವು ಮಾಡಿಕೊಂಡು ಆ್ಯಕ್ಚುಲಿ ಅತ್ತಿಂದ ಭಾಳ ಡಿಪ್ರೆಷನ್ ಆಗಿ ಭಾಳ ಲಗೇಜ್ ಅವ್ರು ತೀರ್ಕೊಂಡ್ಬಿಟ್ರು ಭಾಳ. ಹೌದು ಸರ್. ಮತ್ತು ಎಕನಾಮಿಕಲಿ ಹಿ ವಾಸ್ ವೆರಿ ಡೌನ್. ಅವರಿಗೆ ದಿಲ್ಲಿಗೆ ಹೋಗಕ್ಕೆ ರೊಕ್ಕ ಇರ್ತಿರ್ಲಿಲ್ಲ, ಉದ್ರಿ ವಿಮಾನ ಟಿಕೆಟ್ ತೆಗೆಸ್ತಿದ್ರು. ಇವೆಲ್ಲ ಅವ್ರದ್ದು ಬದುಕಿನ ಭಾಗ. ಅಲ್ಲ, ಅನೇಕ ಶ್ರೀಮಂತ ರಾಜಕಾರಣಿಗಳನ್ನು ಅವ್ರು ಬೆಳೆಸಿದ್ರು, ಅವ್ರಿಗೆ ಹೆಲ್ಪು ಮಾಡಿದರು. ಆದರೆ ಸ್ವಂತಕ್ಕೆ ಏನೂ ಮಾಡ್ಕೊಳ್ಳಿಲ್ಲ. ಇದು ಅರಸುಗೂ ಆದದ್ದು ಬಹುತೇಕ ನಿಜಲಿಂಗಪ್ಪನವ್ರದ್ದು ಅದೇ ಪರಿಸ್ಥಿತಿ ಅಂತ ಅನ್ನಿಸ್ತದೆ. ಹೌದು ಸರ್. ಆ ಕಾಲಘಟ್ಟದೊಳಗೆ ನಿಜಲಿಂಗಪ್ಪನ ಹೆಸರು ಹೇಳಿ ಭಾಳ ಮಂದಿ ಆಸ್ತಿ ಮಾಡ್ಕೊಂಡಾರ. ಆದರೆ ನಿಜಲಿಂಗಪ್ಪಗೂ ಕೂಡ ಅದು ಏನೂ ಇರಲಿಲ್ಲ ಪಾಪ. ಆ ಕಾಲಘಟ್ಟದೊಳಗೆ ಪ್ರಾಮಾಣಿಕರಾಗಿ ಹೋದವರು ಇವರಿಬ್ಬರೇ ಅಂತ ಅನ್ನಿಸ್ತದೆ ನಮ್ಮ ಚರಿತ್ರೆ ಒಳಗೆ. ಸರ್, ಅಲ್ಲಿವರೆಗೂ ಅವರು ಇಂದಿರಾ ಗಾಂಧಿಯಿಂದ ವಂಚಿತರಾದ ಮೇಲೆ ಸ್ವತಂತ್ರ ಅಸ್ತಿತ್ವವನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಈಗ ನಿಮ್ಮ ಭಾಗಕ್ಕೆ ಜಾಸ್ತಿ ಬರ್ತಿದ್ರು ಅಂತ ಹೇಳಿದ್ರಲ್ಲ ಸರ್, ನಿಮ್ಮವರ ಸಂಪರ್ಕ ಯಾವ ರೀತಿಲಿ ಬಂತು, ಯಾಕೆ ಅವ್ರು ಗುರುತಿಸಿದ್ರು? ನೀವು ಹೋದ ಸಲ ಒಂದು ಘಟನೆಯನ್ನು ಹೇಳಿದ್ರು. ಅರಸು ಅಲ್ಲಿ ಮುಧೋಳಕ್ಕೆ ಹಗಲಲ್ಲಿ ಬರ್ತಿದ್ರಿ. ಒಂದು ಸರಿ ಸಮೀರ್ ಒಡೆಗೆ ಹಾಲ್ಟ್ ಮಾಡಿದರು. ನಾನೇ ಉಸ್ತುವಾರಿಗಿದ್ದೆ. ಆವಾಗ ಅರಸು ಬಂದು ಅವು ಕುಕ್ಕನ್ನು ಕರೆದು ಹೇಳಿದರು, ಅಡುಗೆ ಮಾಡೋನು ಕರೆದು, ಮುಂಜಾನೆ ನಾಷ್ಟಾಗೆ ನನಗೆ ಎಗ್ ಬೇಕು ಅಂತ. ಕುಕ್ ಹೇಳ್ದ, ಸರ್ ಮತ್ತು ಎಗ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ, ಇದು ಇದ್ರದ್ದದ. ಮತ್ತು ನಾನು ಮುಂಜಾನೆ ನೀವು ವೆಜಿಟೇರಿಯನ್ ಏನು ನಾಷ್ಟ ಹೇಳ್ತೀರಿ ಮಾಡಿಕೊಡ್ತೀನಿ, ಇಲ್ಲಿ ನಾನ್ ವೆಜಿಟೇರಿಯನ್ ಮಾಡೋದು ಭಾಳ ಕಷ್ಟ, ಬ್ಯಾಡ ಮಾಡೋದೇ ಇಲ್ಲ ನಾವು, ಅದಕ್ಕೆ ತಾವು ದಯವಿಟ್ಟು ಒಪ್ಪಿಗೆ ಕೊಡಬೇಕು ಅಂತ ಕೇಳ್ಕೊಂಡವ. ಹಂಗಿದ್ರೆ ಇಡ್ಲಿ ಮಾಡಿಬಿಡು ಅಂತ. ಅರಸು ಇಡ್ಲಿ ನಾಷ್ಟ ಮಾಡಿ ಡೈರಿ ಒಳಗೆ ಬರೆದು ಹೋದರು. ಇವತ್ತಿಗೂ ಡೇಟು ಅವ್ರು ಬರೆದ ಇದದ. ಮತ್ತು ಅರಸು ಇಂಗ್ಲೀಷ್ನಲ್ಲಿ ಬರೆದ ಬರಹ ಓದಬೇಕು ನೀವು. ಭಾಷೆ ವಂಡರ್ಫುಲ್ ಬರೆದಾರು. ಬರೆದು ತೆಳಗೆ ಇಂಗ್ಲೀಷ್ನಾಗ ಸಹಿ ಮಾಡಿ ಹೋಗಿದ್ದಾರೆ. ಅದು ಇವತ್ತಿಗೂ ಕಾದಿಟ್ಟಾರಲ್ಲಿ ಫ್ಯಾಕ್ಟ್ರಿ ಒಳಗೆ. ಹೋದ ಮೇಲೆ ಪ್ರಪಂಚ ಪತ್ರಿಕೆ ಒಳಗೆ ಪಾಟೀಲ್ ಪುಟ್ಟಪ್ಪನವ್ರ ಪೇಪರ್ನೊಳಗೆ ಬಂತಿದ್ದು, ಇವ್ರದ್ದು ಪೇಪರ್ನಾಗಲ್ಲ ಇದು. ಪ್ರಪಂಚನೊಳಗೆ ಒಂದು ಪುಟ ಏನು ಬತ್ತು ಅಂದ್ರೆ, ಅರಸು ಸಮೀರ್ ಒಡೆಯ ಫ್ಯಾಕ್ಟ್ರಿಗೆ ವಸತಿ ಮಾಡಿದ್ರು. ಮತ್ತು ಅವಂಗೆ ಅಲ್ಲೇ ಸಮೀಪದಾಗ ಮಹಾಲಿಂಗಪುರದಿಂದ ಒಬ್ಬಾಕಿ ವೇಶ್ಯೆಯನ್ನು ತಂದು ಕೊಟ್ಟರು. ಆ ಗೆಸ್ಟ್ ಹೌಸ್ ಗೋಡೆಗಳಿಗೆ ಬಾಯಿ ಇದ್ದರೆ ರಮ್ಯವಾದ ಕಥೆಗಳನ್ನು ಹೇಳ್ತಿದೆ ಅಂತ ಬರೆದ್ರು ಒಂದು ಪುಟ್ಟದ್ದು. ಫ್ಯಾಕ್ಟ್ರಿಯವ್ರು ಕೇಸ್ ಹಾಕಿದರು ಇವರು ಪುಟ್ಟಪ್ಪನವ್ರ ಮೇಲೆ, ಮತ್ತು ಅವ್ರ ಮಿಸಸ್ ಇಂದುಮತಿ ಪುಟ್ಟಪ್ಪನವ್ರ ಮೇಲೆ. ಅವರು ಮುದ್ರಕಿ ಇದ್ದರು.
ಇಬ್ಬರ ಮೇಲೂ ಕೇಸ್ ಹಾಕಿದರು. ಟಂಗ್ಸಾಲಿ ಅಂತ ವಕೀಲರಿದ್ದರು. ಈಗಲೂ ಆ ಫೈಲ್ ಇದೆ. ಹಾಕಿದ ಮೇಲೆ ಪುಟ್ಟಪ್ಪ ಸ್ಪಷ್ಟೀಕರಣ ಬರೆದರು. ಏನು ಅಂತಂದರೆ, ಈ ಘಟನೆ ನಡೆದದ್ದು ಸಮೀರ್ವಾಡಿಯಲ್ಲಿ ಅಲ್ಲ, ಇದು ನಡೆದದ್ದು ಜಮಖಂಡಿಯಲ್ಲಿ. ಅಧಿಕಾರಿ ಅಂದರೆ ಫ್ಯಾಕ್ಟ್ರಿ ಅಧಿಕಾರಿ ಅಲ್ಲ, ಸರ್ಕಾರಿ ಅಧಿಕಾರಿ ಅಂತ ಒಂದು ಸ್ಪಷ್ಟೀಕರಣ ಬರೆದರು. ಅವರು ಫ್ಯಾಕ್ಟ್ರಿ ಅವ್ರು ಗಪ್ಪಾದರು, ಇವರು ಗಪ್ಪಾದರು. ನಾವು ಏನು ಅವಾಗ ಭಾಳ ಅಷ್ಟೇನು 77ನೇ ವರ್ಷ ನಮ್ಮದು ಬಿಗಿನರ್ಸ್ ನಾವು ಎಲ್ಲ ಆ ಕಾಲದೊಳಗೆ ಸೀರಿಯಸ್ ಆಗಿ ಉಳಿಲಿಲ್ಲ. ನನಗೆ ಮುಂದೆ ಅದ್ರ ಬಗ್ಗೆ ಗೊತ್ತಾಗತ್ತೆ ಇದು ಒಂದು ದೊಡ್ಡ ತಪ್ಪಾತು ಅಂಥೇಳಿ ಅರಸು ಏನು ಶತಮಾನೋತ್ಸವ ಆತಲ್ಲ, ಆಗ ಒಂದು ನನ್ನ ಎಕ್ಸ್ಪೆರಿಮೆಂಟ್ ಬರೆಯೋದು, ಅನುಭವ ಬರೆಯೋ ಸಂದರ್ಭ ಬಂತು ಸಂಯುಕ್ತ ಕರ್ನಾಟಕಕ್ಕೆ. ಈ ಘಟನೆಯನ್ನು ಸಂಯುಕ್ತ ಕರ್ನಾಟಕದಾಗ ನಾನು ಬರೆದೆ. ಹಿಂಗೆ ಬಂದಿದ್ದರು, ಹಿಂಗೆ ಆಯ್ತು, ಹಿಂಗೆ ಸುಳ್ಳು ಬರೆದಿದ್ರು ಅರಸನ ವಿಷಯದೊಳಗೆ, ಹೀಗೆಲ್ಲ ಆಯಿತು ಅಂತ ನಾನು ಬರೆದಿದ್ದೆ. ಅದು ಅವ್ರ ಪತ್ರಿಕೆ ಒಳಗೆ ನಂಬರು ಕೊಡ್ತಿದ್ರಾಗ ನನ್ನ ನಂಬರು ಕೊಟ್ಟಿದ್ದರು. ಒಬ್ಬರು ಫೋನ್ ಮಾಡಿ, ನಾನು ರಿಟೈರ್ಡ್ IAS ಆಫೀಸರು, ನೀವು ಇವತ್ತು ಲೇಖನ ನೋಡಿದೆ, ಅರಸು ಅವ್ರ ಮಗಳು ಮಾತಾಡ್ತಾಳೆ ನಿಮ್ಮ ಜೋಡಿ ಅಂತ. ಅರಸು ಅವ್ರ ಮಗಳು ಅವ್ರು ಯಾರೋ ಒಬ್ಬರೊಳಗೆ ಒಬ್ಬರು ಅವ್ರು ಮಾಡಿ, ನಮ್ಮ ತಂದೆ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ನೋಡ್ರಿ ಅಂತ ಹೇಳಿ. ನನಗೆ ನಿಜಕ್ಕೂ ಒಂದು ಧನ್ಯತೆ ಅನ್ನಿಸ್ತು. ಅವ್ರ ಬಗ್ಗೆ ಭಾಳ ಹಿಂಸೆ ಮಾಡ್ತಿದ್ರು ಅಂತ. ಪುಟ್ಟಪ್ಪ ಅವ್ರಿಗಿದು ಅಲ್ಲ, ನನಗೆ ಪ್ರಪಂಚ ಬಗ್ಗೆ ಭಾಳ ಗೌರವ, ಅದ್ರ ಬಗ್ಗೆ ಬರ್ದೀನಿ. ಅಲ್ಲಿ ನನಗೆ ಬರೋಕ್ಕೆ ಅವಕಾಶ ಕೊಟ್ಟಿದ್ದರು. ಬಟ್ ಒಂದು ಸ್ವಲ್ಪ ರಾಜಕೀಯವಾಗಿ ಅವರು ನಿಜಲಿಂಗಪ್ಪನವ್ರ ಜೋಡಿ ಇದ್ದರು. ಇಂಥಲ್ಲಿ ಅಲ್ಲೆಲ್ಲಿ ಸ್ವಲ್ಪ ಅವರು ಪಟಾಕ್ಷಿ ಹಾರಿಸ್ತಿದ್ರು. ಆದರೆ ನಿಜಲಿಂಗಪ್ಪನವ್ರ ಪರವಾಗಿದ್ದರು ಅನ್ನೋ ಕಾರಣಕ್ಕೆ ಅರಸೋರ ಮೇಲೆ ಆ ರೀತಿ ಅಲ್ಲ. ಆದರೆ ಅರಸನ ಟೀಕಾ ಯಾವ ಕಾರಣಕ್ಕೆ ಮಾಡಿದ್ರು ಗೊತ್ತಿಲ್ಲ. ಒಂದು ಪುಟದ ಟೀಕಾ ಬಂದಿತ್ತು, ಶಾಕ್ ಆಗುವಂಗೆ ಬಂದಿತ್ತು. ಅದು ಅಂದರೆ ಪತ್ರಿಕೆಯೊಳಗೆ ಸುಳ್ಳಿತ್ತು. ನಾನು ಸ್ವತಃ ಅದ್ರ ಉಸ್ತುವಾರಿ ನಾನು ಇದ್ದೆ ಅಲ್ಲ, ಎರಡನೇದವ್ರಿದ್ರೆ ಅದು ಮುಚ್ಚು ಮರೆತು ಹೋಗ್ಬಿಡ್ಬೋದಾಗಿತ್ತೇನೋ. ನಾನು ಇರೋದರಿಂದ ಅದನ್ನು ಮತ್ತಷ್ಟು ನೆನಪಿಟ್ಕೊಂಡಿದ್ದರಿಂದ ಅದನ್ನು ಬರೆದಿದ್ದರಿಂದ ಅದೊಂದು ಸಂದರ್ಭ ಹೇಳುವಂಗಾಯಿತು. ಅರಸರು ಭಾಳ ಘಟನೆ ಅದಾವ. ಸರ್, ಸಾಮಾಜಿಕ ನ್ಯಾಯದ ವಿಷಯ ಬಂದ ಅರಸರು ಒಮ್ಮೆ ಸಾಮಾಜಿಕ ನ್ಯಾಯದ ಬಗ್ಗೆ ಅರಸರು ಒಂದು ಊರಿಗೆ ಹೋಗಿರ್ತಾರೆ. ಅವ ಅಲ್ಲಿ ಸೀರೆ ಹಂಚಕ್ಕೆ ಬಂದಿರ್ತಾವೆ. ಸೀರೆ ಹಂಚಿರೋದಿಲ್ಲ ಅಲ್ಲಿ ಅವರವರು. ಇವರು ಹಂಗೆ ಎಲ್ಲರೂ ಹೋಗಿ ನಿಂತಿರ್ಕೊಳ್ಳೆ ನಾ ಹೇಳ್ತಾರೆ ಅವ್ರು ಅಳಾಕತ್ತಾರೆ, ಅರಸು ಅಳಾಕತ್ತಾನೆ. ಅವನ್ನೆಲ್ಲ ಅಧಿಕಾರಿ ತರಿಸಿ ಅವತ್ತು ಅವರೆಲ್ಲರಿಗೂ ಸೀರೆ ತೆಗೆದು ಕೊಡಿಸುವಂಥದ್ದು. ಅರಸುಗೆ ಒಂದು ರೀತಿ ಮನ ಕಳಕಳಿನ ಇತ್ತು ಅವ್ರಿಗೆ. ಅದನ್ನು ನಾನು ಅವ್ರದ್ದು ಅನುಭವ ನೋಡ್ತಿದ್ದೆ. ನಾನು ಹಿ ವಾಸ್ ಅಂದರೆ ಅರಸು ಒಬ್ಬ ಮುಖ್ಯಮಂತ್ರಿಯಾಗಿಯೂ ಒಂದು ಮಗುವಿನ ಏನು ಸ್ವಭಾವದ ಅದನ್ನು ಕಳ್ಕೊಂಡಿರಲಿಲ್ಲ ಅಂತ ಅನ್ನಿಸ್ತಿದೆ. ಆ ಮುಖ್ಯಮಂತ್ರಿದು ಆ ಡೌಲು ಇದು ಇರೋಕ್ಕಿಂತಲೂ ಅವರಲ್ಲಿ ಒಂದು ಆ ಮಾನವೀಯತೆ ಇತ್ತು. ಅಲ್ಲಿ ಹಾದಿಯಾಗಿ ಎಲ್ಲರೂ ಹೋಗಿ ಗಾಡಿ ನಿಂದಿರಿಸಿ ಚಹಾ ಕುಡಿಯೋದು ಗಿಡೋದನ್ನು ಮಾಡ್ತಿದ್ರು. ಅವರು ಸಣ್ಣ ಸಣ್ಣ ಹೋಟೆಲ್ನಲ್ಲಿ ನಿಂದಿರೋದು, ಅವ್ರನ್ನ ಮಾತಾಡಿಸೋದು, ನಿಮಗೆ ಪಗಾರ ಕೊಡ್ತಾರೇನು ಕೇಳೋದು, ಇವು ಒಂದು ರೀತಿ ಆಗೊಂದು ರೀತಿ ಬೇರೆ ಆಡಳಿತನೇ ಇತ್ತು. ಮತ್ತು ಇಷ್ಟು ಪೊಲೀಸ್ ರಿಕ್ ಇರಲಿಲ್ಲ ಆಗ. ನಮ್ಮಲ್ಲಿ ಸಮೀರ್ವಾಡಿಗೆ ಬಂದು ವಸತಿ ಮಾಡಿದ್ರಲ್ಲ, ಇಟ್ ವಾಸ್ ವೆರಿ ಆರ್ಡಿನರಿ ಟೈಪ್ ಇದ್ದಂಗಿತ್ತು. ಬಂದು ಒಂದೇ ರೂಮ್ನಾಗಿದ್ದರು. ಅವ್ರ ಸಿಬ್ಬಂದಿಗೆ ಒಂದು ರೂಮ್ ಮಾಡಿ ಒಂದು ಇಬ್ಬರು ಕೊಟ್ಟಿದ್ವಿ. ಎಷ್ಟು ಸಿಂಪಲ್ ಇರ್ತದ್ರು. ಈಗ ಒಬ್ಬ ಮುಖ್ಯಮಂತ್ರಿ ಬರ್ತಾನಂದ್ರೆ ಒಂದು ವಂಡರ್ಫುಲ್ ವ್ಯವಸ್ಥೆ ಬೇಕಾಗತ್ತೆ. ಆ ವ್ಯವಸ್ಥೆ ಆಗ ಅವಶ್ಯಕತೆ ಇರಲಿಲ್ಲ ಆಗ.